जय राम श्रीराम जय राम जय जय राम। ವೆಲ್ಕಮ್ ಬ್ಯಾಕ್ ನ್ಯೂಸ್ 18 ಕನ್ನಡದ ಒಂದು ಬಿಗ್ ಕವರೇಜ್. ಜೈ ಶ್ರೀರಾಮ್. ನಾಳೆಗೆ ಕೌಂಟ್ ಡೌನ್ ಶುರುವಾಗಿದೆ. ಶಿಲಾನ್ಯಾಸ, ಭೂಮಿ ಪೂಜೆ ನೆರವೇರ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಆನಂದ್ ಗುರುಜಿ ಅವರು ಕೂಡ ಇದ್ದಾರೆ. ಒಂದಷ್ಟು ಪ್ರಶ್ನೆಗಳನ್ನು ಕೇಳೋಣ, ಅವರು ಕೂಡ ಉತ್ತರ ಕೊಡಬಹುದು. ಗುರುಗಳೇ ನಮಸ್ಕಾರ. ಭೂಮಿ ಪೂಜೆ ಮಹತ್ವ ಏನು ಗುರುಗಳೇ? ರಾಮ ಜಾನಕಿ ರಾಮ ಪಟ್ಟಾಭಿರಾಮ ರಾಮ ರಾಮ ರಾಮ. बोलो रामचंद्र महाराज की जय. ಶ್ರೀರಾಮ, ಜಗದಪಿರಾಮ, ಜಾನಕಿ ರಾಮ, ಪಟ್ಟಾಭಿರಾಮ, ರಘುರಾಮ, ರಾಮ ರಾಮದೇವರನ್ನ ಪ್ರಾರ್ಥನೆ ಮಾಡ್ತಾ ಭಾರತದಲ್ಲಿ ಅಯೋಧ್ಯ ನಗರ ವಾಸಿಯಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ಜನ್ಮಸ್ಥಾನ, ಆ ಜನ್ಮಸ್ಥಾನದಲ್ಲಿ ಪುನಃ ಒಂದು ಮಂದಿರವನ್ನು ಕಟ್ಟುವಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಪ್ರಯತ್ನ, ಜೊತೆಗೆ ಆ ಪ್ರಯತ್ನದ ಶುಭ ಮುಹೂರ್ತ. ಸಾಕಷ್ಟು ವರ್ಷಗಳು ಇದಕ್ಕಾಗಿ ಶ್ರಮಿಸಿರ್ತಕ್ಕಂತಹದ್ದಿದೆ. ಎಷ್ಟೋ ಜನ ಸಾಧು ಸಂತರು ಬಲಿದಾನವಾಗಿರ್ತಕ್ಕಂಥದ್ದಿದೆ. ಭಾರತ ದೇಶ, ಭಾರತೀಯ ಹಿಂದೂ ಸನಾತನ ಧರ್ಮೋ ರಕ್ಷಿತರಕ್ಷತಃ. ನಾವು ಪ್ರತಿಯೊಂದು ಕಾಲಕಾಲಗಳಲ್ಲೂ ಸಹಿತ ನಮ್ಮ ಬದುಕು ಹೀಗೆ ಇರಬೇಕು, ಹೀಗೆ ನಡೀಬೇಕು, ಜೊತೆಗೆ ರಾಮನ್ನ ನಾವು ಅನುಸರಿಸ್ತಕ್ಕಂಥದ್ದು, ರಾಮನ್ನ ಮಾರ್ಗದರ್ಶಕವಾಗಿ ಇಟ್ಕೊಳ್ತಕ್ಕಂಥದ್ದು, ಪಿತೃವಾಕ್ಯ ಪರಿಪಾಲಕನಾಗು, ಜೊತೆಗೆ ಏಕಪತ್ನಿ ವೃತಸ್ಥನಾಗು, ಸಾಕಷ್ಟು ವಿಧಿವಿಧಾನಗಳಲ್ಲಿ ರಾಮದೇವರನ್ನ ನಾವು ಪ್ರಾರ್ಥಿಸ್ತೀವಿ, ಆರಾಧಿಸ್ತೀವಿ, ಪೂಜಿಸ್ತೀವಿ. ಹಾಗೆ ಪಿತೃವಾಕ್ಯ ಪರಿಪಾಲಕನಾದಂತಹ ಶ್ರೀರಾಮಚಂದ್ರ ಇವತ್ತು ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನಿಗೆ ಪುನಃ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಮಂದಿರವನ್ನು ಕಟ್ಟುವಂಥ ಕಾಯಕ ಬಹುಶಃ ಎಷ್ಟೋ ಜನ್ಮಗಳ ಕನಸು. ಅಂದರೆ ಸಾಕಷ್ಟು ಜನದ ಕನಸಿದೆ. ಆ ಕನಸು ಇವತ್ತು ನನಸಾಗಲಿಕ್ಕೆ ಹೊರಟಿದೆ. ಇದಕ್ಕಾಗಿ ಸಾಕಷ್ಟು ಶ್ರಮ ಇದೆ. ನಿಮಗೀಗಾಗಲೇ ಪ್ರತಿಯೊಬ್ಬರಲ್ಲೂ ಸಹಿತ ಒಂದು ಕುತೂಹಲ, ಒಂದು ಸಂತೋಷ, ಒಂದು ಸಂಭ್ರಮ ಇದು ಮನೆ ಮಾಡಿದೆ. ಯಾಕೆಂದ್ರೆ ಇಲ್ಲಿ ಎಲ್ಲೋ ಒಂದಷ್ಟು ಜನಕ್ಕೆ ಮಾತ್ರ ನಾನು ನಂದು ನನ್ನಿಂದ ಯಾಕಾಗಿಲ್ಲ, ಅಥವಾ ನಾನು ಮಾಡಬೇಕಾಗಿತ್ತಲ್ಲ, ಅಥವಾ ನಾನು ಮಾಡ್ಲಿಕ್ಕೆ ಆಗ್ಲಿಲ್ವಲ್ಲ, ಆ ಅದೃಷ್ಟ ನನಗೆ ಸಿಗ್ಲಿಲ್ವಲ್ಲ, ಅಥವಾ ನಾನು ಮಾಡ್ತಿರ್ತಕ್ಕಂಥದ್ದು ಸರಿ ಇದೆಯೋ ಇಲ್ವೋ, ಈ ಪ್ರಕಾರವಾದಂತಹ ಒಂದಷ್ಟು ವಿಭಿನ್ನವಾದಂತಹ ರುಚಿಗಳನ್ನ ಮಾತಾಡುವಂತಹವರಿದ್ದಾರೆ. ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ. ಜಗದಪಿರಾಮ, ಜಾನಕಿರಾಮ, ಪಟ್ಟಾಭಿರಾಮ, ಶ್ರೀರಾಮನ ಆ ಸುಂದರವಾದಂತಹ ಆಲಯ, ಸ್ವಾಮಿ ಜನ್ಮಸ್ಥಳ. ಪ್ರತಿಯೊಂದು ಮನೆಗಳಲ್ಲೂ ಹೇಳ್ತಾರೆ, ಪ್ರತಿಯೊಬ್ಬ ತಂದೆ ತಾಯಿ ಹೇಳ್ತಾರೆ, ರಾಮನಂತ ಮಗ ಬೇಕು ಅಂತ. ಯಾಕೆಂದ್ರೆ ರಾಮ ದೇವರಂತ ಒಂದು ಭಾಗದಲ್ಲಿದ್ದರೆ, ರಾಮ ಯುಗಪುರುಷ, ಆತ ವಿಶೇಷವಾಗಿರ್ತಕ್ಕಂಥ ಗುಣವುಳ್ಳವನು, ತನ್ನದೇ ಆದಂತಹ ಒಂದಷ್ಟು ವಿಶೇಷತೆ ಇರತಕ್ಕಂಥ ಒಂದು ಮನಸ್ಥಿತಿ ಇರ್ತಕ್ಕಂಥ ಅಂತಹ ರಾಮನ ಆರಾಧನಾ ಮಾಡುವಂತಹ ಸ್ಥಳ. ಸಾಕಷ್ಟು ವರ್ಷಗಳ ಇತಿಹಾಸ, ಸಾಕಷ್ಟು ಸಮಸ್ಯೆಗಳು, ಜಗಳಗಳು, ಕದನಗಳು, ಕೋರ್ಟು ಕಚೇರಿ, ನ್ಯಾಯ, ಅದು ಹೇಳ್ತಿರೋದು. ಇದಕ್ಕಾಗಿ ಓಡಾಡಿರ್ತಕ್ಕಂಥವರು, ಸಾಕಷ್ಟು ಜನ ಪ್ರಾಣ ಬಲಿದಾನ ಮಾಡಿರ್ತಕ್ಕಂಥವರು, ಸಾಧು ಸಂತರು ನಿರಂತರವಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಸುಂದರವಾದಂತಹ ಆಲಯ ಆಗಬೇಕು, ಆ ಆಲಯವನ್ನು ದರ್ಶನ ಮಾಡಬೇಕು ಅಂತ ಕಾತುರದಿಂದ ಕಾದು ಕೂತಿರ್ತಕ್ಕಂಥ ಕಣ್ಗಳು ಸಾಧು ಸಂತರಲ್ಲಿ ಸಾಕಷ್ಟು ಜನಕ್ಕಿದೆ. ಹಾಗೆ ಪ್ರತಿಯೊಂದು ಕುಟುಂಬದಲ್ಲೂ ಸಹಿತ ರಾಮರ ಮಂದಿರ ಆಗಬೇಕು, ರಾಮರ ಮಂದಿರಕ್ಕೆ ನಾವು ಸಹಿತ ಸೇವೆ ಸಲ್ಲಿಸಬೇಕು, ನಾವು ಸಹಿತ ಆ ಸುಂದರವಾದ ತಾಣವನ್ನು ದರ್ಶನ ಮಾಡಬೇಕು. ಎರಡ, ಇದು ಒಬ್ಬಿಬ್ಬರ ಮನಸ್ಥಿತಿ ಅಲ್ಲ. ಇಷ್ಟು ಅದ್ಧೂರಿತವಾಗಿರ್ತಕ್ಕಂಥ, ನಿಜಕ್ಕೂ ಹೇಳಬೇಕಂದ್ರೆ ಈಗ ಪ್ರಸ್ತುತ ಈ ಕಾಲಮಾನ, ಅದರಲ್ಲೂ ಆಗಸ್ಟ್ 5ನೇ ತಾರೀಕು ಇಟ್ಟಿರ್ತಕ್ಕಂಥ ಆ ಶುಭಗಳಿಗೆ ಶುಭ ಮುಹೂರ್ತ, ಇದು ಬ್ರಹ್ಮ ಮುಹೂರ್ತ. ಇದಕ್ಕೆ ಒಂದಷ್ಟು ಜನದ ವಾದ ವಿವಾದಗಳಿದೆ. ಮುಹೂರ್ತ ಬಲ, ಮುಹೂರ್ತ ಸರಿ ಇದೆ, ಸರಿ ಇಲ್ಲ, ಅಥವಾ ಇಟ್ಟಿರ್ತಕ್ಕಂಥ ಮುಹೂರ್ತದಲ್ಲಿ ಒಂದಷ್ಟು ಸಮಸ್ಯೆ ಆಗ್ಬಹುದು, ಅಥವಾ ಇದಕ್ಕೆ ಅಂತ ಒಂದು ಶುಭ ಮುಹೂರ್ತವನ್ನ ನಿಗದಿಪಡಿಸಿ ಈ ಮುಹೂರ್ತದಲ್ಲಿ ಸಾಧನೆ ಆಗಬೇಕು ಎಂಬತಕ್ಕಂಥ ಆ ಮಹತ್ತರವಾಗಿರ್ತಕ್ಕಂಥ ಸಂಕಲ್ಪವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗೆ ನಾಳೆ ಭವಿಷ್ಯ ಏನೋ ಎರಡ. ಆದರೆ ಒಂದು ವಿಚಾರ ತಿಳ್ಕೊಳ್ಬೇಕಾದಂತಹದ್ದು, ಈ ಮುಹೂರ್ತ ನಾವು ನೀವು ಸಹಿತ, ಅಂದ್ರೆ ಒಬ್ಬ ಜ್ಯೋತಿಷ್ಯರೋ, ಒಬ್ಬ ಘನ ವಿದ್ಯಾವಂತರೋ, ಅಥವಾ ಸಾಧು ಸಂತರೋ ಯಾರೋ ಒಬ್ರು ನಿರ್ಣಯ ಮಾಡಿರ್ತಾರೆ ಅಂತ ನಿಮ್ಮೆಲ್ಲ ಮನಸ್ಸಲ್ಲಿ ಇರಬಹುದು. ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲಿಕ, ಸೃಷ್ಟಿಕರ್ತ ಬ್ರಹ್ಮ, ಅವನ ಲಿಖಿತದಲ್ಲಿ ಏನಿದೆಯೋ, ಹೇಗೆ ಬರಹ ಬರೆದಿದ್ಯೋ, ಯಾವ ಕಾಲಕ್ಕೆ ಏನಾಗಬೇಕಾಗಿದೆಯೋ ಅದಾಗಲೇ ಆಗತ್ತೆ. ಇದನ್ನ ಭಗವತ್ ಸಂಕಲ್ಪ ಅಂತ ಹೇಳ್ತಾರೆ. ಅಂತಹ ಭಗವತ್ ಸಂಕಲ್ಪ, ಅಂತ ಭಗವಂತನ ನಿರ್ಣಯದಂತೆ ನಡೀತಿರ್ತಕ್ಕಂಥದ್ದು ಈ ಶುಭ ಮುಹೂರ್ತ. ಹಾಗಾಗಿ ನಮ್ಮ ದೇಶದ ನೆಚ್ಚಿನ ಪ್ರಧಾನಿಗಳು ನರೇಂದ್ರ ಮೋದಿಜಿಯವರು ಬಹುಶಃ ಯಾವುದೇ ಒಂದು ವ್ಯಕ್ತಿಯಲ್ಲಿ ಒಂದು ಶಕ್ತಿ ಇದ್ರೆ ಮಾತ್ರನೇ ಇಂತಹ ಮಹತ್ತರವಾಗಿರ್ತಕ್ಕಂಥ ಕಾಯಕಗಳು ಸಾಧನೆ ಮಾಡಲಿಕ್ಕೆ ಆಗುವಂಥದ್ದು. ನೆಚ್ಚಿನ ನರೇಂದ್ರ ಮೋದಿಜಿಯವರು ಅವರಿಟ್ಟಂತ, ಅಂದ್ರೆ ಅವರು ತೆಗೆದುಕೊಂಡಿರ್ತಕ್ಕಂಥ ಈ ನಿಲುವು ತೀರ್ಮಾನ,
ಸುಮಾರು ವರ್ಷಗಳಿಂದ ಕಾದ್ರೂ ಸಹಿತ ಸಾಧನೆ ಆಗದಿರತಕ್ಕಂತಹದ್ದು. ಎಷ್ಟೋ ಕಣ್ಗಳು ಕಾತುರದಿಂದ ಕಾಯ್ತಿರತಕ್ಕಂತಹ ಕಣ್ಣುಗಳಿಗೆ ಸರಿಯಾಗಿ ಗೋಚರವಾಗದಿರತಕ್ಕಂತಹದ್ದು, ಅಥವಾ ನಾನಿರುವುದರೊಳಗಾಗಿ ನಾನು ಬದುಕಿರುವುದರೊಳಗಾಗಿ ರಾಮ ಮಂದಿರವನ್ನು ನೋಡಬೇಕು, ರಾಮದೇವರ ದರ್ಶನ ಮಾಡಬೇಕು, ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಆಸ್ಥಾನವನ್ನು ಒಮ್ಮೆಯಾದರೂ ದರ್ಶನ ಮಾಡಬೇಕು ಎಂಬತಕ್ಕಂಥ ಆ ಆತುರತೆ ಇರತಕ್ಕಂತಹ ಎಷ್ಟೋ ಜೀವಗಳಿಗೆ ಸಿಕ್ಕಂತಹ ಒಂದು ಸುವರ್ಣ ಅವಕಾಶ. ಈ ಅವಕಾಶ ನಿಜಕ್ಕೂ ಭಾಗ್ಯವೇ ಸರಿ. ಅದಕ್ಕಾಗಿ ಇಟ್ಟಿರತಕ್ಕಂಥ ಮುಹೂರ್ತದಲ್ಲಿ ಲೋಪದೋಷ ಇಲ್ಲ. ಲೋಪದೋಷವನ್ನು ನಾವು ಎಣಿಸಬಾರದು. ಇದು ಧರ್ಮ ಸೂಕ್ಷ್ಮಗಳಿದೆ ಇಲ್ಲಿ. ಈ ಧರ್ಮ ಸೂಕ್ಷ್ಮಗಳನ್ನ ಅರಿತು ಇದಕ್ಕೆ ನಾವೆಲ್ಲರೂ ಸಹಿತ ಬೆಂಬಲಿಸಬೇಕು. ಹಾಗೆ ಈ ಮುಹೂರ್ತದಿಂದ ಯಾರೊಬ್ಬರಿಗೂ ಸಹಿತ ಕೆಡುಕುಂಟಾಗುವಂಥದ್ದಲ್ಲ. ಇದು ದೈವದತ್ತವಾಗಿರ್ತಕ್ಕಂಥದ್ದು, ದೇವರೇ ನಿರ್ಣಯಿಸಿರ್ತಕ್ಕಂಥದ್ದು ಅಂದ್ರೂ ತಪ್ಪಾಗುವುದಿಲ್ಲ. ನಾನು ಪ್ರಾರಂಭದಲ್ಲೇ ಹೇಳಿದೆ, ವಿಧಿ ಭಗವಂತ ಶ್ರೀರಾಮಚಂದ್ರನಿಗೂ ಅಜ್ಞಾತವಾಸ ತಪ್ಪಿದ್ದಲ್ವಲ್ಲ. ಹಾಗೆ ದಶರಥನಂದ ಶ್ರೀರಾಮಚಂದ್ರ ಅರಣ್ಯದಲ್ಲೂ ವಾಸ ಮಾಡಿದ್ದಾನೆ. ದೇವರಾದರೂ ಸಹಿತ, ದೈವಾಂಶ ಸಂಭೂತನಾದರೂ ಸಹಿತ ಎಲ್ಲಾದರೂ ನೋಡಿದ್ದಾನೆ. ಆದರೆ ಈ ಕಲಿಯುಗದಲ್ಲಿ ಪ್ರಸ್ತುತ ಪುನಃ ರಾಮ ಮಂದಿರವನ್ನು ಕಟ್ಟಿ ರಾಮ ಜನಿಸಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ರಾಮದೇವರನ್ನ ಪುನಃ ನಾವು ಪ್ರತಿಷ್ಠಾಪಿಸಿ ನೋಡುವಂತಹ ಆ ಸುಯೋಗ ಭಾಗ್ಯ ನಮಗೆ ಕರುಣಿಸಿದ್ದಾರಲ್ಲ, ಬಹುಶಃ ನಿಮ್ಮೆಲ್ಲರ ಪೂರ್ವಜನ್ಮೇ ಸರಿ. ಈ ಪೂರ್ವಜನ್ಮದ ಸುಕೃತಕ್ಕೆ ಇದಕ್ಕೆ ಕೊನೆಯೇ ಇಲ್ಲ. ಈ ಜನ್ಮದಲ್ಲಿ ನಾವು ನೋಡ್ತಿರ್ತಕ್ಕಂಥದ್ದು ಒಂದು ಸುಂದರವಾದಂತಹ ಒಂದು ಗತ ವೈಭವವನ್ನು ಜ್ಞಾಪಿಸುವಂತಹ, ಮರುಕಳಿಸಿ ನಮಗೆ ದರ್ಶನ ಕೊಡ್ತಿರ್ತಕ್ಕಂಥ ರಾಮಜನ್ಮ ಭೂಮಿ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ನೂತನವಾದ ಆಲಯಕ್ಕೆ ಶಂಕುಸ್ಥಾಪನೆ ಅಥವಾ ಭೂಮಿ ಪೂಜೆ ಎಂಬತಕ್ಕಂತಹ ಆ ನುಡಿಮುತ್ತೇನಿದೆ, ಅದನ್ನು ಕೇಳಿದ್ರೆ ಸಾಕು ನಮ್ಮ ಕರ್ಮ ಫಲ ದೂರ. ಯಾಕೆಂದ್ರೆ ಒಂದಷ್ಟು ಜನ ಸಾಧನೆ ಮಾಡ್ತೀರಿ, ಸಾಹಸವನ್ನು ಮೆರಿತೀರಿ. ಈ ಒಂದು ಭೂಮಿ ಪೂಜೆ ಹೇಗಿರ್ಬೋದು, ಯಾವ ಪ್ರಕಾರ ನಡಿಬಹುದು, ಅದನ್ನು ನಾನು ಹತ್ತಿರದಿಂದ ಕೂತ್ಕೊಂಡು ನೋಡ್ಬೇಕಲ್ಲ ಎಂಬತಕ್ಕಂಥ ಮಹದಾಸೆ ಸಾಕಷ್ಟು ಜನಕ್ಕಿದೆ. ಅದಕ್ಕೆ ಅಂತಹ ನಮ್ಮ ಮಾಧ್ಯಮದ ಮಿತ್ರರು ಸಾಕಷ್ಟು ಜನ ಅದರ ನೇರ ಪ್ರಸಾರವನ್ನ ನೀವು ಮನೆಯಲ್ಲೇ ಕೂತಾಗ ನೇರ ಪ್ರಸಾರವನ್ನು ದರ್ಶನ ಮಾಡ್ತಿದ್ದಾರೆ. ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಕಾಯ್ತಾ ಇರಿ. ದೇಶದ ಒಂದು ದೊಡ್ಡ ವಿವಾದಾತ್ಮಕವಾದಂತಹ ಸಂಗತಿ ಅಂದರೆ ಅಯೋಧ್ಯ ಮತ್ತು ಬಾಬ್ರಿ ಮಸೀದಿಯ ಒಂದು ಪ್ರಕರಣ. ಇದು ಬಹಳಷ್ಟು ಮಜಲುಗಳನ್ನು ಹಂತಗಳನ್ನು ದಾಟಿ ಈಗ ಒಂದು ಅಂತಿಮ ಹಂತಕ್ಕೆ ಬಂದಿದೆ. ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಏನಿದೆ ಅದು ಒಂದು ತೀರ್ಮಾನವನ್ನು ಆದ ಮೇಲೆ ಕೋರ್ಟಿನ ಆದೇಶದಂತೆ ಇವತ್ತು ರಾಮ ಜನ್ಮಭೂಮಿ ಅನ್ನುವಂಥದ್ದು, ರಾಮನ ಜನ್ಮಸ್ಥಳ ಅನ್ನುವಂಥದ್ದು ಕೋರ್ಟಿನಲ್ಲಿ ಸಾಬೀತಾಗಿದೆ. ಅದರಂತೆ ಇವಾಗ ಕೋರ್ಟ್ನ ಆದೇಶದಂತೆ ಏನು ನ್ಯಾಸ ಭೂಮಿ ಏನೋ ಇಟ್ಕೊಂಡಿದ್ದಾರೆ, ಟ್ರಸ್ಟ್ ಇದ್ದಾರೆಲ್ಲ, ಅವರೆಲ್ಲ ಒಟ್ಟಾಗಿ ಸೇರಿ ಇವಾಗ ಬರುವ 5ನೇ ತಾರೀಕು ಅಂದರೆ ನಾಡಿದ್ದು ಈ ಒಂದು ರಾಮಭೂಮಿ ಜನ್ಮಭೂಮಿಗೆ ಶಿಲಾನ್ಯಾಸವನ್ನು ಏರ್ಪಡಿಸ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಮನೆ ತಾನಿದೆಲ್ಲ ಮಣ್ಣಂತ ಎತ್ಕೊಂಡು ಹೋದರು, ಕೆಲವೆಲ್ಲ ಬಂದಿಲ್ಲಿ ನೀರು ಜಲ ಮತ್ತು ಮಣ್ಣಿನ ತೆಗೆದುಕೊಂಡೋಗಿ ಆ ಭೂಮಿಯಲ್ಲಿ ಹಾಕಬೇಕು ಅಂತೇಳಿ ಏನೋ ಒಂದು ಅಖಂಡತ್ವವನ್ನು, ಭಾರತೀಯ ಅಖಂಡತ್ವವನ್ನು ಒಂದು ಎಲ್ಲರಲ್ಲೂ ಉಳಿಸ್ಬೇಕು ಅನ್ನುವಂಥದ್ದು ಅವರ ಭಾವನೆಯಲ್ಲಿ ಇಟ್ಕೊಂಡು ಆ ಒಂದು ಕಾರ್ಯದಲ್ಲಿ ಪ್ರವೃತ್ತರಾಗ್ತಾ ಇದ್ದಾರೆ. ಇದು ನಾಳೆ ನಾಡಿದ್ದು ಅದು ಶಿಲಾನ್ಯಾಸ ಆಗ್ತಾ ಇದೆ. ಆದಷ್ಟು ಇಂಥ ಯಾವುದೇ ವಾತಾವರಣಗಳೆಲ್ಲವೂ ಕೂಡ ಶಾಂತವಾದ ವಾತಾವರಣ ಉಂಟಾಗಲಿ, ತಿಳಿಯಾದ ವಾತಾವರಣ ಉಂಟಾಗಲಿ, ಎಲ್ಲರ ಮನಸ್ಸುಗಳು ಪವಿತ್ರ ಆಗಲಿ, ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬದುಕುವಂತಹ ವಾತಾವರಣ ನಿರ್ಮಾಣ ಆಗಬೇಕಾಗ್ತದೆ. ಶ್ರೀರಾಮ ಜಯ ರಾಮ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ರಾಮ, ಶ್ರೀರಾಮ ಜಯ ರಾಮ